ನಮ್ಮಲ್ಲಿ ಯಾರಾದರೂ ಅಭಿವೃದ್ಧಿ ಹೊಂದುತ್ತಾ ಇದ್ದರೆ ತುಂಬ ಬೇಗ ಜನಪ್ರಿಯತೆ ಆಗಿರ್ಬೋದು, ದುಡ್ಡು ಕಾಸಾಗಿರ್ಬೋದು, ಇದಕ್ಕಿದ್ದಂತೆ ಏನೋ ಒಂದು ವೀಕ್ ಆಗಿದ್ದರು, ಸಡನ್ನಾಗಿ ಏನೋ ಇವರು ಗ್ರೋತಿಂಗ್ ಲೆವೆಲ್ಲು ಈ ರೇಂಜಿಗೆ ಬಂದ್ಬಿಡ್ತಲ್ಲ, ಗ್ರಾಫ್ ಎಲ್ಲ ಐ ಲೆವೆಲ್ಗೆ ಹೋಗ್ತಾ ಇದೆಯಲ್ಲ ಅನ್ನೋ ಒಂದು ಥಾಟ್ ನಮಗೆ ಬಂದಾಗ, ಅಥವಾ ಯಾರಾದರೂ ತುಂಬ ಬೇಗ ಅಭಿವೃದ್ಧಿ ಹೊಂದುತ್ತಾ ಇರ್ತಾರೆ ಅಂದರೆ ಅದನ್ನು ನೋಡಿ ನಮಗೆ ಸಹಿಸೋದಕ್ಕಾಗೋದಿಲ್ಲ. ಅಫ್ಕೋರ್ಸ್ ಅದು ಮನುಷ್ಯನ ಸಹಜ ಗುಣ. ಆದರೆ ಆ ಸಹಿಸೋಕ್ಕಾಗೋದಿಲ್ಲ ಅಂತ ಅಂದಾಗ ಒಂದೆರಡು ಮಾತು ಬೈಕೋತೀವಿ, ಹಾಗೆ ಹೀಗೆ ಏನೋ ಇರಬೇಕು ಅಂತ ಸುಮ್ಮನಾಗ್ತೀವಿ. ಆ ರೀತಿ ಮಾಡೋದು ಬಿಟ್ಟು ಮುಂದುವರೆದ ಭಾಗ ಅಂತ ಕೆಲವು ವ್ಯಕ್ತಿಗಳ ಮನಸ್ಥಿತಿ ಹೇಗಿರುತ್ತೆ ಅಂದರೆ, ಅವ್ರಿಗೆ ವಿರುದ್ಧವಾಗಿ ಮಾಟ ಮಂತ್ರ ಮಾಡಿಸೋದು, ತಂತ್ರ ಮಂತ್ರ ಮಾಡಿಸೋದು, ಅವರ ಅಭಿವೃದ್ಧಿಗೆ ಮಾರಕ ಆಗೋದು, ಕುತಂತ್ರವಾಗಿ ಅವ್ರಿಗೇನೋ ದೃಷ್ಟಿದೋಷ ಹಾಗಾಗಿ ಮಾಡೋದು, ಆ ರೀತಿಯ ತಂತ್ರ ಮಂತ್ರ ಯಂತ್ರಗಳನ್ನೆಲ್ಲ ಪ್ರಯೋಗ ಮಾಡಿ ಅವರ ಅವನತಿಯನ್ನು ನೋಡೋದಕ್ಕೆ ತುಂಬ ಕಾತರದಿಂದ ಕಾಯ್ತಾ ಇರ್ತಾರೆ. ಇಂತಹ ಒಂದು ನೆಗೆಟಿವ್ ಮೈಂಡ್ಸೆಟ್ ಯಾರಿಗಿರುತ್ತೆ ಅವರು ಒಂದನ್ನು ಅರ್ಥ ಮಾಡ್ಕೊಳ್ಳಿ, ನಾನು ಕೂಡ ಒಬ್ಬ ಮನುಷ್ಯಳು, ನೀವು ಎಲ್ರಿಗೂ ಸಹಜ ರೀ. ಯಾರಾದರೂ ಬೆಳೀತಾ ಇರ್ತಾರೆ ಅಂದಾಗ ಜಲಸ್ ಫೀಲ್ ಆಗೋದು ಸರ್ವೇ ಸಾಮಾನ್ಯ. ಆಗ ನಾವೇನು ಮಾಡಬೇಕು, ಇವರು ಬೆಳವಣಿಗೆ ಹೊಂದುತ್ತಾ ಇದ್ದಾರಲ್ಲ ಅಂತ ಹೇಳಿ ಸ್ವಲ್ಪ ಬೇಜಾರು ಮಾಡಿಕೊಂಡು ಕೂಗಾಡಿ ಕಿರ್ಚಾಡಿ ಅಲ್ಲಿಂದಲ್ಲಿಗೆ ನಮ್ಮ ಭಾವನೆಯನ್ನು ಹೊರಗಡೆ ಹಾಕ್ಬಿಟ್ಟು ನೆಕ್ಸ್ಟು ಅವ್ರು ಹೇಗೆ ಅಭಿವೃದ್ಧಿ ಆಗ್ತಾ ಇದ್ದಾರೆ, ನಾವು ಯಾಕೆ ವೀಕ್ ಆಗಿದ್ದೀವಿ ಅಂತ ನಮ್ಮನ್ನು ನಾವು ರಿವ್ಯಾಲ್ಯುವೇಷನ್ ಮಾಡಿಕೊಂಡು ನೆಕ್ಸ್ಟು ನಾವು ನಮ್ಮದು ಗ್ರೋತಿಂಗ್ ಲೆವೆಲ್ಲು ಐ ಆಗಿ ಬರೋದಕ್ಕೆ ನಾವು ಕೂಡ ಶ್ರಮ ಪಡಬೇಕೇ ಹೊರತು ತಂತ್ರ ಮಂತ್ರ ಯಂತ್ರಗಳನ್ನೆಲ್ಲ ತುಂಬ ಬಳಸಕ್ಕೆ ಹೋದಾಗ ಏನಾಗುತ್ತೆ, ಆ ಮೂಮೆಂಟಲ್ಲಿ ಅಂದರೆ ಒಂದು 10 ತಿಂಗಳು, ಇಲ್ಲ ಅಂದರೆ ಒಂದು 3 ತಿಂಗಳು, 6 ತಿಂಗಳು, ಇಲ್ಲ ಒಂದು 3 ವರ್ಷ, ಒಂದು 5 ವರ್ಷ ನೀವು ಅವ್ರ ಗ್ರೋತಿಂಗ್ ಲೆವೆಲ್ಲು ಸ್ಲೋ ಆಗ್ಬೋದು ಅಲ್ವಾ, ಹಿಡಿದಿಡಬಹುದು. ಬಟ್ ಒಂದನ್ನು ತಿಳ್ಕೊಳ್ಳಿ, ದೇವರು ನಿರ್ಧಾರ ಮಾಡಿಬಿಟ್ರೆ, ಇಂಥವ್ರಿಗೆ ಇಂಥದ್ದು ಸಿಗಬೇಕು ಅನ್ನೋದು ನಿರ್ಧಾರ ಆಗಿಬಿಟ್ಟಿದ್ರೆ ಅದನ್ನು ನಾವು ಕಿತ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ, ಮತ್ತು ನಮ್ಗೆ ಅಧಿಕಾರ ಕೂಡ ಇಲ್ಲ. ನೀವು ಏನು ಅವ್ರನ್ನ ತಡೆ ಹಿಡಿದಿರ್ತೀರ ಅದು ರಿಲೀಸ್ ಆದಮೇಲೆ ಆಫ್ಟರ್ ದಟ್ ನೋಡಿ 2-3 ಮಂತ್ಸಲ್ಲಿ ಅವರಷ್ಟು ಕಳ್ಕೊಂಡಿದ್ದನ್ನ ಪಡ್ಕೊಂಬಿಡ್ತಾರೆ, ಐ ಲೆವೆಲಾಗಿ ಗ್ರೋತ್ ಆಗಿಬಿಡ್ತಾರೆ. ಸೊ ಅದನ್ನು ನೋಡಿ ನಾವು ಸತ್ತೇ ಹೋಗಬೇಕಾಗತ್ತೆ ಅಲ್ವಾ. ಸೊ ನಾನು ಹೇಳೋದೇನು ಅಂದರೆ, ಜೆಲಸ್ ಫೀಲಿಂಗ್ ಓಕೆ, ಆದರೆ ಅದು ಅತಿರೇಕಕ್ಕೆ ಹೋಗಬಾರ್ದು. ಇನ್ನೊಬ್ಬರಿಗೆ ನಾವು ಹೊಂಡವನ್ನು ತೋಡಿದ್ದೀವಿ, ಅದರಲ್ಲಿ ಬೀಳಿಸ್ತೀವಿ ಅಂದರೆ ಫಸ್ಟ್ ಬೀಳೋದು ನಾವು ಅನ್ನೋದನ್ನ ಮರಿಬೇಡಿ.